ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿರೂಪಾಕ್ಷ ಆರ್ನಕಲ್. ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ನೀಡಿದ್ದೆ. ಅದನ್ನು ನೀವೆಲ್ಲರೂ ಕೇಳಿದ್ರಿ, ನೋಡಿದ್ರಿ, ಇಷ್ಟಪಟ್ಟಿದ್ರಿ, ನನಗೆ ಸಪೋರ್ಟ್ ಮಾಡಿದ್ರಿ. ಈಗ ಅದರ ಮುಂದುವರೆದ ಭಾಗವಾಗಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಲಿಂಗೈಕ್ಯರಾದ ಕಾರಣದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯನ್ನ ಎದುರಿಸಬೇಕಾಗಿದೆ. ಆ ಉಪಚುನಾವಣೆಗೆ ಭರದ ಸಿದ್ಧತೆಗಳು ನಡೀತಾ ಇದೆ. ಅವೆಲ್ಲದರ ಮಧ್ಯೆ ಹಲವಾರು ಟಿವಿ ಮಾಧ್ಯಮಗಳು, ಯೂಟ್ಯೂಬ್ ಚಾನೆಲ್ಗಳು, ಪತ್ರಿಕೆಗಳು ತನ್ನದೇ ಆದ ವಿಶೇಷ ರೀತಿಯಲ್ಲಿ ವರದಿಗಳನ್ನ ಮಾಡ್ತಾ ಇದ್ದಾವೆ. ಅಂದ್ರೆ ಯಾರು ಕ್ಯಾಂಡಿಡೇಟ್ ಆಗ್ಬೋದು, ಯಾರು ಚುನಾವಣೆಗೆ ಸ್ಪರ್ಧಿಸಬಹುದು, ಬಿಜೆಪಿಯಿಂದ ಯಾರು, ಕಾಂಗ್ರೆಸ್ ಇಂದ ಯಾರು, JDS ಇಂದ ಯಾರು, ಹೀಗೆ ಹಲವಾರು ರೀತಿಯಾದ ವಿವರಣೆಗಳನ್ನ, ವಿಶ್ಲೇಷಣೆಗಳನ್ನ ಕೊಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಾನು ಇವತ್ತು ಈ ವಿಡಿಯೋದ ಮುಖಾಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನ 3 ಹಂತಗಳಾಗಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಹಂತ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಗ್ರಾಮ ಪಂಚಾಯತಿಗಳು ಬರ್ತವೆ, ಯಾವ ಯಾವ ಜಿಲ್ಲಾ ಪಂಚಾಯತಿಗಳು ಬರ್ತವೆ, ಎಷ್ಟು ವಾರ್ಡ್ಗಳು ಬರ್ತವೆ, ಹಾಗೂ ಕಳೆದ ಹಲವು ಚುನಾವಣೆಗಳಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಮತಗಳನ್ನ ಪಡೆದಿದ್ವು, ಯಾವ್ಯಾವ ಪಕ್ಷಗಳು ತನ್ನ ಈ ನಾಗಲೋಟವನ್ನ ಮುಂದುವರಿಸಿದ್ವು, ಯಾರ್ಯಾರ ಅಭ್ಯರ್ಥಿಗಳಾಗಿದ್ರು, ಇದೊಂದು ಮಾಹಿತಿಯನ್ನ ನೀಡ್ತೇನೆ. 3ನೇ ಮಾಹಿತಿ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರ್ಯಾರು ಅಭ್ಯರ್ಥಿ ಆಗ್ಬೋದು, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಬಿಜೆಪಿಯಿಂದ ಯಾರು ಅಭ್ಯರ್ಥಿಗಳಾಗ್ಬೋದು, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಹಾಗೂ JDS ನ ಪಾತ್ರ ಈ ಪಕ್ಷದಲ್ಲಿ ಏನಿರುತ್ತೆ, ಪಕ್ಷೇತರ ಅಭ್ಯರ್ಥಿಗಳು ಯಾರು ಕಣಕ್ಕಿಳಿಬಹುದು, ಇದೆಲ್ಲದರ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಇಂದು ನಿಮಗೆ ಈ ವಿಡಿಯೋಗಳ ಮುಖಾಂತರ ನೀಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನಾಗಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ ಎಲ್ಲಾ ಚುನಾವಣೆಗಳನ್ನ ಹೋಲಿಸ್ಕೊಂಡ್ರೆ ಈ ಚುನಾವಣೆ ತುಂಬಾ ಕಷ್ಟವಾಗಿದೆ ಮತ್ತು ಕ್ಲಿಷ್ಟವಾಗಿದೆ. ಕಳೆದೆಲ್ಲಾ ಚುನಾವಣೆಗಳಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಸುಲಭವಾಗಿ ಸಿಕ್ಕಂತಹ ಉಡುಗೊರೆ ಆಗಿತ್ತು. ಅಂದ್ರೆ ಸುಲಭವಾಗಿ ಗೆದ್ಕೊಳ್ತಾ ಬರ್ತಾ ಇದ್ರು. ಅದು ಹಲವಾರು ಕಾರಣಗಳಿಂದ ಆಗಿರ್ಬೋದು. ಒಂದು ಶಾಮನೂರು ಶಿವಶಂಕರಪ್ಪನವರ ಕಾರಣ ಆಗಿರ್ಬೋದು, ಅಥವಾ ಮುಸ್ಲಿಮರ ಓಟು ಅತಿ ಹೆಚ್ಚಾಗಿದ್ದ ಕಾರಣ ಇರ್ಬೋದು, ಅಥವಾ ಬಿಜೆಪಿಯಲ್ಲಿ ತುಂಬಾ ಗೆಲ್ಲುವಂತಹ ಕುದುರೆ, ಶಾಮನೂರು ಶಿವಶಂಕರಪ್ಪನ ಎದುರಾಗಿ ನಿಂತು ಗೆಲ್ಲುವಂತಹ ಕುದುರೆ ಯಾವುದು ಸಿಗದೇ ಇದ್ದ ಕಾರಣ ಕಾಂಗ್ರೆಸ್ಗೆ ಸುಲಭವಾಗಿ ಇಲ್ಲಿ ಜಯ ಗಳಿಸ್ತಾ ಇರಬಹುದು. ಇವೆಲ್ಲ ಕಾರಣಗಳಿಂದ ಕಾಂಗ್ರೆಸ್ಗೆ ತುಂಬಾ ಸುಲಭವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಿಗ್ತಾ ಇತ್ತು. ಆದ್ರೆ ಈ ಚುನಾವಣೆಯಲ್ಲಿ ಆ ರೀತಿ ಇಲ್ಲ. ಅದ್ ಯಾಕೆ ಅನ್ನೋದನ್ನ ನಾನು ಈ ಮುಂದುವರೆದ ಭಾಗದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಈಗ ಮೊದಲನೇದಾಗಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳು ಬರ್ತವೆ? 11 ಗ್ರಾಮ ಪಂಚಾಯತಿಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತವೆ, ಹಾಗೂ 2 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಒಂದು ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬಂದ್ರೆ, ಇನ್ನೊಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಕೆಲವೊಂದು ಭಾಗ ಮಾತ್ರ ಈ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇನ್ನ ತಾಲೂಕು ಪಂಚಾಯತಿ ಕ್ಷೇತ್ರಕ್ಕೆ ಬಂದ್ರೆ 6 ತಾಲೂಕು ಪಂಚಾಯತಿ ಕ್ಷೇತ್ರಗಳು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಎಲ್ಲರಿಗೂ ಇದು ತುಂಬಾ ಡೌಟ್ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದಾವಣಗೆರೆ ನಗರ ಅಷ್ಟೇನಾ, ಅಥವಾ ಹಳೆ ದಾವಣಗೆರೆನಾ, ಅಥವಾ ಹೊಸ ದಾವಣಗೆರೆ ಹಳೆ ದಾವಣಗೆರೆ ಎರಡೂ ಸೇರಿಸಿನ, ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಭಾಗಗಳು ಬರ್ತವೆ ಅನ್ನೋದು ತುಂಬಾ ಗೊಂದಲ ಇದೆ. ಆ ಗೊಂದಲಕ್ಕೆಲ್ಲ ನಿವಾರಣೆ ಕೊಡೋಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ನಿಮ್ ಮುಂದೆ ತರ್ತಾ ಇದ್ದೇನೆ. ಇನ್ನ ನಗರದಲ್ಲಿ ಬರ್ತಕ್ಕಂಥ ವಾರ್ಡ್ಗಳಿಗೆ ಬಂದ್ರೆ, ಈ ವಿಧಾನಸಭಾ ಕ್ಷೇತ್ರದಲ್ಲಿ 17 ವಾರ್ಡ್ಗಳು ಬರ್ತವೆ, 19 ವಾರ್ಡ್ಗಳು ಬರ್ತವೆ. ಆ 19 ವಾರ್ಡ್ಗಳು ಯಾವ್ಯಾವ ಅನ್ನೋದನ್ನ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ, ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ವಾರ್ಡ್ಗಳು, ಮೊದಲನೇ ವಾರ್ಡ್ ಯಾವುದು ಅಂದ್ರೆ ಗಾಂಧಿನಗರ. 1ನೇದು ಗಾಂಧಿನಗರ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. 2ನೇದು SSM ನಗರ, 3ನೇದು ಮಂಡಕ್ಕಿ ಬಟ್ಟಿ, 4ನೇದು ಭಾಷಾನಗರ, ಹಾಗೆ ಜಗಬೇವಿನ ನಗರ, ಕುರುಬರಕೇರಿ, ಜಾಲ್ಗಿನಗರ, ಸುರೇಶ್ ನಗರ, ಆಜಾದ್ ನಗರ, ಗಣೇಶ್ ಪೇಟೆ, ಬಸರಾಜ್ ಪೇಟೆ, ಅಹಮದ್ ನಗರ, ಕೊರಸಿರಹಟ್ಟಿ, ಚಾಮರಾಜಪೇಟೆ, ಕಾಯ್ಪೇಟೆ, ಮಂಡಕ್ಕಿ ಪೇಟೆ, ಭರತ್ ಕಾಲೋನಿ, ಬಸಾಪುರ, SJM ನಗರ. ಈ 19 ವಾರ್ಡ್ಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇನ್ನು ತಾಲೂಕು ಪಂಚಾಯತಿ ಕ್ಷೇತ್ರಕ್ಕೆ ಬಂದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅದಡಿ ತಾಲೂಕು ಪಂಚಾಯತಿ ಬರುತ್ತೆ. ಇಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡಗಳು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾರೆ. ಶಿರಮನಹಳ್ಳಿ ತಾಲೂಕ್ ಪಂಚಾಯತಿ ಬರುತ್ತೆ, ಮುದದಡಿ ತಾಲೂಕ್ ಪಂಚಾಯತಿ ಬರುತ್ತೆ, ಜರಿಕಟ್ಟೆ ತಾಲೂಕ್ ಪಂಚಾಯತಿ ಬರುತ್ತೆ, ಕುಕ್ವಾಡ ತಾಲೂಕ್ ಪಂಚಾಯತಿ ಬರುತ್ತೆ, ಹಾಗೂ ಕೊನೆಯದಾಗಿ ತುರುಚಕಟ್ಟ. 6 ತಾಲೂಕು ಪಂಚಾಯತಿಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತವೆ. ಇನ್ನು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಬಂದ್ರೆ 2 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು,
ಅದರಲ್ಲಿ ಅದಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇದು ಸಂಪೂರ್ಣವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ವಿಶೇಷ ಏನಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅದಡಿ ಜಿಲ್ಲಾ ಪಂಚಾಯತಿ ಪ್ರತಿ ಸಾರಿನೂ ಮೇಲುಗೈ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತಗಳನ್ನು ಕೊಡುವಂತ ಕೆಲಸವನ್ನ ಅದಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿದೆ. ಇನ್ನ ಎರಡನೇ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬಂದ್ರೆ ಲೋಕಿಕೆರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಕೆಲವು ಭಾಗ ಮಾತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇನ್ನ ತಾಲೂಕ್ ಪಂಚಾಯತಿ ಕ್ಷೇತ್ರಗಳು ಬಂದ್ರೆ ಮೊದಲನೇದು ಶಿರಮಗೊಂಡನಹಳ್ಳಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ, ಕುಕ್ವಾಡ ಗ್ರಾಮ ಪಂಚಾಯತಿ, ಕನಗೊಂಡನಹಳ್ಳಿ ಗ್ರಾಮ ಪಂಚಾಯತಿ, ಜಡ್ನಹಳ್ಳಿ ಗ್ರಾಮ ಪಂಚಾಯತಿ, ಕೈದಾಳ್ ಗ್ರಾಮ ಪಂಚಾಯತಿ, ಗೋಪ್ನಾಳ್ ಗ್ರಾಮ ಪಂಚಾಯತಿ, ಕುರುಕಿ ಗ್ರಾಮ ಪಂಚಾಯತಿ, ಮುದಾದಡಿ ಗ್ರಾಮ ಪಂಚಾಯತಿ, ಬೆಳವನೂರು ಗ್ರಾಮ ಪಂಚಾಯತಿ, ಅದಡಿ ಗ್ರಾಮ ಪಂಚಾಯತಿ, ಹಾಗೆ ಕನಗಗೊಂಡನಹಳ್ಳಿ ಗ್ರಾಮ ಪಂಚಾಯತಿ. ಈ 11 ಗ್ರಾಮ ಪಂಚಾಯತಿಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಬಂಧುಗಳೇ, ಇನ್ನೂ ಹಲವಾರು ವಿಚಾರಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನನ್ನ ಮುಂದಿನ ಭಾಗಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾನೆ. ಇದೊಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡೋದು ತುಂಬಾ ಕಷ್ಟ ಆಗುತ್ತೆ. ಇದು ಮೊದಲನೇ ಒಂದು ಭಾಗವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಏರಿಯಾ ಬರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ಜಾತಿವಾರು ಸಮೀಕ್ಷೆ ಮೀನ್ಸ್ ಯಾವ ಜಾತಿಯ ಮತಗಳು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ, ಅಂದ್ರೆ ಮುಸ್ಲಿಮ್ಸ್ ಎಷ್ಟು ಬರ್ತಾರೆ, ಲಿಂಗಾಯತರು ಎಷ್ಟು ಬರ್ತಾರೆ, ನಾಯಕರು ಎಷ್ಟು ಬರ್ತಾರೆ, ಕುರುಬರು ಎಷ್ಟು ಬರ್ತಾರೆ ಅಂತ ತಿಳಿಸ್ಕೊಡ್ತೇನೆ. ಹಾಗೂ ಕಳೆದ ಹಲವು ಚುನಾವಣೆಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಫಲಿತಾಂಶ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದೇ ರೀತಿ ಯಾರು ಆಕಾಂಕ್ಷಿಗಳಿದ್ದಾರೆ, ಯಾರು ಕಾಂಗ್ರೆಸ್ ಇಂದ ನಿಲ್ಬಹುದು, ಯಾರು ಬಿಜೆಪಿ ಇಂದ ನಿಲ್ಬಹುದು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಾನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೂ ಮುಂದಿನ ವಿಚಾರಗಳನ್ನು ತಿಳಿದುಕೊಳ್ಳೋಕೆ ಕಾಯ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.